ಒಂದು ಎರಡು ಮಾತನ್ನ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಜನವರಿ 4ನೇ ತಾರೀಕು ಲಾಲ್ಬಾಗ್ನಲ್ಲಿ ನಮ್ಮ 96ನೇ ಮೀಟಿಂಗ್ ಇದೆ. 96ನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ನಡೆಯುತ್ತೆ. ಅವತ್ತು ಬನ್ನಿ. ಶೋಭಾ ಕರಂದ್ಲಾಜೆ ಅವರಿಗೆ ನಾವು ಯಾವತ್ತು ಹೋಗಿ ಅವ್ರನ್ನ ಭೇಟಿ ಮಾಡಿ ನಾವು ಮನವಿ ಪತ್ರ ನೀಡಬೇಕು ಅಂತಕ್ಕಂಥದ್ದನ್ನ ನಾವು ತಮಗೆ ತಿಳಿಸ್ತೇವೆ. ಅವತ್ತು 4ನೇ ತಾರೀಕು. ಜೊತೆಗೆ ಏನು ಡೈರಿ ಅವರಿಗೆ ಪೆನ್ಷನ್ ಬರುತ್ತೆ, ಆದ್ರೆ KSRTC ಅವ್ರಿಗೆ ಯಾಕೆ ಬರಲ್ಲ ಅಂತ ಇವ್ರು ಕೇಳ್ತಾ ಇದ್ದಾರೆ. ಈಗ ಡೈರಿ ಅವರಿಗೆ ಪೆನ್ಷನ್ ಬರ್ತಾ ಇದೆ. 2014 ನಂತರ ಯಾರ್ಯಾರು ಡೈರಿನಲ್ಲಿ ರಿಟೈರ್ ಆದ್ರು ಅವರಿಗೆ 10,000, 15,000, 20,000, 28,000 ರೂಪಾಯಿ ಬಂದಿದೆ. ಒಬ್ಬರಿಗೆ 28,000 ರೂಪಾಯಿ ಡೈರಿ ನೌಕರರಿಗೆ ಪೆನ್ಷನ್ ಬರ್ತಾ ಇದೆ. ಆದ್ರೆ KSRTC ನೌಕರರಿಗೆ ಯಾಕೆ ಬಂದಿಲ್ಲ? ಇದು ಒಂದೇ ಪಾಯಿಂಟ್. ಇದು ಏನು ಡಿಫರೆನ್ಸ್ ಏನು ಅಂತ ಅಂದ್ರೆ, KSRTC ನಲ್ಲಿ ಟ್ರಸ್ಟ್ ಮಾಡ್ಕೊಂಡ್ರು ನಾವು. ಟ್ರಸ್ಟ್ ನಲ್ಲಿ ಏನ್ ಮಾಡಿದ್ರು, ದುಡ್ಡನ್ನ ಟ್ರಸ್ಟಿಗೆ ಹಾಕಿದ್ರು. ಆದ್ರೆ KMF ಅಲ್ಲಿ ಏನಾಯ್ತು, ಟ್ರಸ್ಟ್ PF ಆಫೀಸರೇ ಇದ್ರು. PF ಆಫೀಸಲ್ಲಿ ಟ್ರಸ್ಟ್ ಇಟ್ಕೊಬೇಕಾದ್ರೆ ಅವರು ಎಂಪ್ಲಾಯೀಸ್ ಕೇಳಿದ್ರು, ನಮಗೆ ಎಷ್ಟು ಕಟ್ಟಬೇಕು ಎಷ್ಟು ಬಿಡ್ಬೇಕು ಅಂತ ನಮಗೆ ಗೊತ್ತಿಲ್ಲ, ನೀವೇ ಎಲ್ಲ ಮಾಡಿದೀರಾ, ನೀವೇ ಹೊಡೆ ಅಂತ ಅಂದ್ರು. ಅದಕ್ಕೆ ನ್ಯಾಯಾಲಯ ಹೇಳಿದ್ರು, ನೀವು ಅವ್ರಿಗೆ ಹೈಯರ್ ಪೆನ್ಷನ್ ಕೊಡಿ. ಹೈಯರ್ ಪೆನ್ಷನ್ 2014 ಅಂತ ಇರ್ತಕ್ಕಂಥ ಎಲ್ಲ ನಿವೃತ್ತ ನೌಕರಿಗೆ ಕೊಡಿ ಅಂತೇಳಿ ಆದೇಶ ಮಾಡಿದ್ರು. ಇವತ್ತು ಸಾವಿರಾರು ಜನ KSRTC KMF, ಮದರ್ ಡೈರಿ ಜೊತೆಗೆ ಸಹಕಾರ ಬ್ಯಾಂಕ್ಗಳು ಎಲ್ಲೆಲ್ಲಿ ಟ್ರಸ್ಟ್ ಇರಲಿಲ್ಲ, ಟ್ರಸ್ಟ್ ಯಾವ್ಯಾವ್ದಲ್ಲಿಲ್ಲ ಎಲ್ರಿಗೂ ಬರ್ತಾ ಇದೆ. ಲಿಡ್ಕರ್ ಬರುತ್ತೆ, ಸಕ್ಕರೆ ಫ್ಯಾಕ್ಟ್ರಿ ಬರುತ್ತೆ, ಮತ್ತೆ ಈ ಸಂಘ ಸಂಸ್ಥೆಗಳು ಯಾವ್ಯಾವ ಇದಾವೆ ಅಲ್ಲಿ ಎಲ್ಲಿ ಟ್ರಸ್ಟ್ ಇರಲಿಲ್ಲ ಅವ್ರಿಗೆಲ್ರಿಗೂ ಕೂಡ ಹೈಯರ್ ಪೆನ್ಷನ್ ಬರುತ್ತೆ. ಈ ದೃಷ್ಟಿಯಿಂದ ಆ ಒಂದು ಕಾನೂನನ್ನ ಅಷ್ಟೊಂದು ಡಿಫರೆನ್ಸ್ ಆಗಿ ಪರಿಗಣಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದ್ರೆ, ನಾವು ನೌಕರರು, ನಮಗೆ ಸರ್ವಿಸ್ ಅಲ್ಲಿ ನಮ್ಮ ನೌಕರಿನ ಮಾಡೋದೇ ನಮ್ಮ ಉದ್ದೇಶ ಆಗಿತ್ತೆ ಹೊರತು ಯಾರು ಎಷ್ಟು ದುಡ್ಡು ಹಿಡ್ಕೋತಾರೆ, ಎಷ್ಟು PF ಗೆ ಅಮೌಂಟ್ ಹೋಗ್ತಾ ಇದೆ, ನಾವು ನಿವೃತ್ತಿ ಮುಂದಿನ ಬದುಕು ಏನಾಗುತ್ತೆ ಅಂತ ಒಬ್ಬರಿಗೂ ಮುಂದಾಲೋಚನೆ ಇಲ್ಲ. ನಮಗೆ ನಾವು ಏನ್ ಮಾಡ್ತಾ ಇದ್ವು ಅಂತ ಆದ್ರೆ, ದಿನ ಬೆಳಗಾದ್ರೆ ಬಸ್ ಓಡಿಸೋದು, ಹಬ್ಬ ಹರಿದಿನ ಅಂತ ಇಲ್ಲ ನಮಗೆ. ಪ್ರತಿ ದಿನ ಬೆಳಗಾದ್ರೆ ನಮ್ ಕೆಲಸ ಮಾಡೋದು, ಸಂಸಾರದ ಕಡೆನೂ ಗಮನ ಇಲ್ಲ. ಈ ರೀತಿ ಸೇವೆ ಸಲ್ಲಿಸಿರ್ತಕ್ಕಂಥ KSRTC ನೌಕರರಿಗೆ ಸರ್ಕಾರ ಮತ್ತೆ ಈ ಅಧಿಕಾರಿಗಳು ಇಬ್ರು ಮೋಸ ಮಾಡಿದ್ದಾರೆ. ಇಬ್ರು ಕೂಡ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾನೂನುಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ನಮ್ಗೆ ಯಾವ ನೋಟಿಸ್ನು ಕೊಟ್ಟಿಲ್ಲ. ನಮ್ಗೆ ನೀವು ಹೈಯರ್ ಪೆನ್ಷನ್ ಬರುತ್ತೆ ನಿಮ್ಗೆ ದುಡ್ಡು ಕಟ್ಟಿ ಅಂತೇಳಿ ನಮ್ಮನ್ನ ಯಾರು ಕೂಡ ಭೇಟಿ ಮಾಡಿಲ್ಲ. ಈ ಅಧಿಕಾರಿಗಳು ಬಂದು ಒಂದು ಸಭೆ ಏನು ಇವತ್ತು ನಿಧಿ ಆಪ್ಗೆ ನಿಕಟ ಅಂತ ಮಾಡ್ತಾ ಇದ್ದಾರೆ. ನಿಮ್ಗೆ ಪ್ರತಿ ತಿಂಗಳು ಪೆನ್ಷನ್ ಬರಂಗ ಮಾಡ್ತೀವಿ, ನಿಮ್ಮ ಏನಾದ್ರು ಕಾನೂನು ದೋಷ ಇದೆ ಅದೆಲ್ಲ ಸರಿಪಡಿಸ್ತೀವಿ ಅಂತೇಳಿ ಇವತ್ತು ದೇಶಾದ್ಯಂತ ನಿಧಿ ಆಪ್ಗೆ ನಿಕಟ್ ಇದೆ. ಆ ತರ ಮೊದಲೇ ಇವ್ರು ನಿಧಿ ಆಪ್ಗೆ ನಿಕಟ್ ಮಾಡಿಬಿಟ್ಟು ನಿಮ್ಗೆ ಹೈಯರ್ ಪೆನ್ಷನ್ ಬಂದ್ರೆ ಇಷ್ಟು ದುಡ್ಡು ಕಟ್ಟಿ ನಿಮ್ಗೆ ಹೈಯರ್ ಪೆನ್ಷನ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ಬೋದಾಯ್ತು. ಆದ್ರೆ ಅದನ್ನ ಯಾವ್ದು ಹೇಳಿಲ್ಲ. ಏನ್ ಮಾಡಿದ್ರು ಅಂತ ಅಂದ್ರೆ, ನೋಟಿಸ್ ಬೋರ್ಡ್ ಅಲ್ಲಿ ಹಾಕಿದ್ರು. ಅವ್ರು ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬಿಟ್ಟು ಫೋಟೋ ತಗೊಂಡ್ಬಿಟ್ಟು ಎಲ್ಲ ಪ್ರಚಾರ ಮಾಡ್ಬಿಟ್ಟಿದೀವಿ ಅಂತ ಹೇಳಿ ಕಾಗದದಲ್ಲಿ, ಪೇಪರ್ ಅಲ್ಲಿ, ಬುಕ್ ಅಲ್ಲಿ ಮತ್ತೆ ಫೈಲಲ್ಲಿ ಬರ್ಕೊಂಡ್ರು. ಈ ರೀತಿಯಾಗಿ ನಿವೃತ್ತರನ್ನ ವಂಚಿಸಿ ಈ ಅಧಿಕಾರಿಗಳು ಇವತ್ತು ಅಟ್ಟಹಾಸ ಮೆರಿತಾ ಇದ್ದಾರೆ ಸ್ನೇಹಿತರೆ.